ಮೊಟ್ಟೆ ಪ್ರಿಯರು ನೋಡಲೇಬೇಕಾದಂತಹ ಸುದ್ದಿ ಇದು. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳಿವೆ ಅಂತಕ್ಕಂಥ ವದಂತಿ ದೇಶಾದ್ಯಂತ ಹರಡಿಬಿಟ್ಟಿದೆ. ಕೆಲವು ದಿನಗಳ ಹಿಂದೆ ಈ ಗೋಬಿ ಮಂಚೂರಿಗೆ ಹಾಕೋ ಬಣ್ಣದಲ್ಲಿ, ಕಬಾಬ್ಗೆ ಹಾಕೋ ಬಣ್ಣದಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆಯಂದಲ್ಲ, ಅದೇ ರೀತಿ ಆಗಿದೆ. ಈ ಆತಂಕವನ್ನು ದೂರ ಮಾಡಬೇಕಾದವರು ಯಾರು? ರಾಜ್ಯ ಆರೋಗ್ಯ ಇಲಾಖೆಯವರು. ಹಾಗಾಗಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮೊಟ್ಟೆ ಬ್ರ್ಯಾಂಡ್ಗಳನ್ನು ಕೂಡ ಪರೀಕ್ಷೆಗೊಳಪಡಿಸೋದಕ್ಕೆ ಆರೋಗ್ಯ ಇಲಾಖೆಯವರು ನಿರ್ಧಾರವನ್ನು ಮಾಡಿದ್ದಾರೆ. ಆ್ಯಕ್ಚುಲಿ ಈಗಾಗಲೇ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆಯವರು 6 ತಿಂಗಳ ಹಿಂದೆಯೇ ಟೆಸ್ಟ್ ಮಾಡಿದ್ರಂತೆ ಮೊಟ್ಟೆಯನ್ನು. ಅದರಲ್ಲಿ ಯಾವುದೇ ಕ್ಯಾನ್ಸರ್ ಕಾರಕ ಅಂಶ ಇರಲಿಲ್ಲ ಅಂತಕ್ಕಂಥದ್ದು ಬಂದಿದೆ. ಸದ್ಯಕ್ಕೆ ಈಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಎಲ್ರಿಗೂ ಅಭಯ ಕೊಟ್ಟಿದ್ದಾರೆ. ಗಾಬರಿ ಆಗಬೇಡಿ, ಟೆನ್ಷನ್ ಆಗಬೇಡಿ, ಎಲ್ಲನೂ ಟೆಸ್ಟ್ ಒಳಪಡಿಸೋಣ ಎಲ್ಲ ಮೊಟ್ಟೆಗಳನ್ನು. ಬಟ್ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಇಲ್ಲ ಅಂತ. ಹಾಗಾದರೆ ಯಾರು ಈ ಸುದ್ದಿ ಹಬ್ಬಿಸಿದ್ದು, ಏನು ನಡೀತಾ ಇದೆ ವಿಚಾರ ನೋಡೋಣ ಬನ್ನಿ. ಮೊಟ್ಟೆ ಸೇಫ್ ಅಂತ ಗೊತ್ತಿದ್ರು ನಾನಾ ವದಂತಿ. ಕ್ಯಾನ್ಸರ್ ವದಂತಿ ಬೆನ್ನಲ್ಲೇ ಮತ್ತೆ ಮೊಟ್ಟೆ ಟೆಸ್ಟ್. ಜನರಿಗೆ ಆತಂಕ ಬೇಡವೆಂದ ಆರೋಗ್ಯ ಸಚಿವರು. ಕಳೆದ ಕೆಲವು ದಿನಗಳಿಂದ ಭಾರಿ ಚರ್ಚೆಗೀಡಾಗ್ತಾ ಇರೋ ಅಂಶವೆಂದ್ರೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಅನ್ನೋ ವದಂತಿ. ಮೊಟ್ಟೆ ಸೇಫ್ ಅಂತ ವರದಿಗಳು ಹೇಳ್ತಾ ಇದ್ರು, ವದಂತಿ ಏನು ಕಡಿಮೆ ಆಗಿಲ್ಲ. ಹಾಗಾಗಿ ಮೊಟ್ಟೆ ಸೇಫಾ ಅಥವಾ ಇಲ್ವಾ ಅನ್ನೋ ಬಗ್ಗೆ ಇದೀಗ ಆರೋಗ್ಯ ಇಲಾಖೆ ಟೆಸ್ಟ್ಗೆ ಮುಂದಾಗಿದೆ. ಎಲ್ಲಾ ಮಾದರಿಯ ಮೊಟ್ಟೆಗಳ ಟೆಸ್ಟ್ಗೆ ಇದೀಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸೂಚನೆ ಕೊಟ್ಟಿದ್ದಾರೆ. ಇದರ ಹಿನ್ನೆಲೆ ಮತ್ತು ಇದರೆಲ್ಲ ಪೂರ್ತಿಯಾದಂಥ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಮುಂದೆ ಅಗತ್ಯ ಇದ್ದರೆ ಖಂಡಿತವಾಗಿಯೂ ಏನು ಟೆಸ್ಟ್ಗಳು ಮಾಡಬೇಕಾಗ್ತದೆ, ಪರೀಕ್ಷೆಗಳು ಮಾಡಬೇಕಾಗ್ತದೆ ಎಲ್ಲ ಖಂಡಿತ ಮಾಡಿಸೋಣ. ಈಗಲೇ ಏನಾಗ್ಬಿಡ್ತು, ಈ ಥರ ವಿಚಾರಗಳು ಒಂದೇ ಸಲ ಆತಂಕಕ್ಕೆ ಒಳಗಾಗಿ ಜನ ನೂರಾರು ಒಂಥರ ಕನ್ಫ್ಯೂಸ್ ಆಗುವಂಥದ್ದು ಕೂಡ ಬೇಡ ಅಂತ ನನಗನ್ಸುತ್ತೆ. ಪ್ರಥಮವಾಗಿ ನೈಜತೆ ಮತ್ತು ಏನಿದೆ ಅಂಶಗಳನ್ನೆಲ್ಲ ಕೂಡ ತಿಳ್ಕೊಂಡು ತದನಂತರ ನಾವು ಒಂದು ತೀರ್ಮಾನಕ್ಕೆ ಬರೋದು ಒಳ್ಳೆಯದು. ಜನ ಅನಾವಶ್ಯಕವಾಗಿ ಗಾಬರಿ ಪಡ್ತಕ್ಕಂಥದ್ದಕ್ಕೆ ಹೋಗಬಾರ್ದು ಅಂತ ನನ್ನ ಮನವಿ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇದೆ ಎನ್ನುವಂಥ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಜನ ಕೂಡ ಆತಂಕಕ್ಕೆ ಒಳಗಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಆರೋಗ್ಯ ಸಚಿವರು ಈಗ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ಗೆ ಮಹತ್ವದ ಸೂಚನೆ ನೀಡಿದ್ದಾರೆ. ಎಲ್ಲ ಬ್ರ್ಯಾಂಡ್ಗಳ ಮೊಟ್ಟೆಗಳನ್ನು ಟೆಸ್ಟ್ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿರುವಂಥದ್ದು. ನಾಳೆ ಅಥವಾ ನಾಡಿದ್ರಿಂದ ಮೊಟ್ಟೆಯ ಟೆಸ್ಟ್ ಈಗ ಶುರುವಾಗತ್ತೆ. ಲ್ಯಾಬ್ ರಿಪೋರ್ಟ್ ಬಂದ ಬಳಿಕ ಜನರ ಮುಂದೆ ರಿಪೋರ್ಟನ್ನು ಇಡಬೇಕಾಗತ್ತೆ. ಯಾಕೆಂತಂದರೆ ಈಗಾಗಲೇ ಆತಂಕಕ್ಕೆ ಒಳಗಾಗಿರುವಂಥದ್ದು. ಏನನ್ನು ತಿನ್ನಬೇಕು, ತಿನ್ನಬಾರ್ದು, ಪೌಷ್ಟಿಕಾಂಶ ಇರುವಂಥ ಮೊಟ್ಟೆ ತಿಂದ್ರೇ ಕ್ಯಾನ್ಸರ್ ಬರುತ್ತೆ ಅಂದರೆ ಹೇಗೆ ಎನ್ನುವಂಥದ್ದು. ಯಾಕೆಂದರೆ ಕೋಟ್ಯಾಂತರ ಜನ ಈ ಮೊಟ್ಟೆ ಸೇವನೆಯನ್ನು ಮಾಡ್ತಾರೆ. ಈ ರೀತಿಯಾದಂಥ ಶಾಕಿಂಗ್ ವಿಚಾರ ಬಂದಾಗ ಎಲ್ಲರೂ ಆತಂಕಕ್ಕೆ ಒಳಗಾಗೋದು ಸಹಜ. ಹಾಗಾಗಿ ಸಚಿವರು ಸೂಚನೆ ಮೇರೆಗೆ ಈಗ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟು ಟೆಸ್ಟ್ ಮಾಡಲಿಕ್ಕೆ ಮುಂದಾಗಿದ್ದು ರಿಪೋರ್ಟ್ ಏನಾಗಿರುತ್ತೆ ಅನ್ನುವಂಥದ್ದು ಕುತೂಹಲಕಾರಿಯಾಗಿದೆ. 6 ತಿಂಗಳ ಹಿಂದೆಯೇ ಮೊಟ್ಟೆ ಟೆಸ್ಟ್, ಹಾನಿಕಾರಕ ಅಂಶವಿಲ್ಲ ಅಂತ ದೃಢ. ಆದ್ರೂ ವದಂತಿಗಳು ಹರಡಿದ್ದು ಹೇಗೆ? ಇನ್ನು ಪ್ರಮುಖವಾಗಿ ಮೊಟ್ಟೆ ವದಂತಿ ವಿಚಾರ ಚರ್ಚೆಯಲ್ಲಿ ಇರುವ ಬೆನ್ನಲ್ಲೇ ರಾಜ್ಯ ಆಹಾರ ಸುರಕ್ಷತಾ ಇಲಾಖೆ ವತಿಯಿಂದ ಮಹತ್ವದ ವಿಚಾರ ಬಯಲಾಗಿದೆ. ಕಳೆದ 6 ತಿಂಗಳ ಹಿಂದೆ ಮೊಟ್ಟೆ ಟೆಸ್ಟ್ ಆಗಿತ್ತು. ಅದರಲ್ಲಿ ಮೊಟ್ಟೆಯಲ್ಲಿ ಯಾವುದೇ ಹಾನಿಕಾರಕ ಅಂಶ ಇಲ್ಲ ಅಂತ ವರದಿ ಬಂದಿದೆ. ಮೊಟ್ಟೆ ಸೇಫ್ ಅಂತ ಆಹಾರ ಸುರಕ್ಷತೆ ಮತ್ತು ಔಷಧಿ ಗುಣಮಟ್ಟ ನಿಯಂತ್ರಣ ಇಲಾಖೆ ಕಮಿಷನರ್ ಶ್ರೀನಿವಾಸ್ ಪಬ್ಲಿಕ್ ಟಿವಿಗೆ ಮಾಹಿತಿ ಕೊಟ್ಟಿದ್ದಾರೆ. ಮೊಟ್ಟೆ ವಿಚಾರ ಚರ್ಚೆ ಆಗ್ತಾ ಇರುವ ಹೊತ್ತಲ್ಲಿ ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟಿಂದ ಒಂದು ಮಹತ್ವದ ಸಂದೇಶ ಜನರಿಗೆ ಸಿಕ್ಕಿರುವಂಥದ್ದು. ಕಳೆದ 6 ತಿಂಗಳಿಂದ ಹಿಂದೆ ಕೂಡ ಮೊಟ್ಟೆಯ ಟೆಸ್ಟನ್ನು ಮಾಡಿರುವಂಥದ್ದು. ಆ ಟೆಸ್ಟ್ನಲ್ಲಿ ಯಾವುದೇ ಹಾನಿಕಾರಕ ಇಲ್ಲ ಎನ್ನುವಂಥದ್ದು ಬಯಲಾಗಿದೆ. ಮತ್ತು ರಿಪೋರ್ಟು ಸೇಫ್ ಅಂತ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಜನ ಆತಂಕಕ್ಕೆ ಒಳಗಾಗೋದು ಬೇಡ. ಈಗಾಗಲೇ ಮಾಡಿರುವಂಥ ಮೊಟ್ಟೆಯ ಟೆಸ್ಟ್ನಲ್ಲಿ ಸೇಫ್ ಅಂತ ಬಂದಿದೆ, ಸೇವನೆ ಮಾಡ್ಬೋದು, ಯೋಗ್ಯವಾಗಿದೆ ಅಂತಲೂ ಕೂಡ ಹೇಳಿರುವಂಥದ್ದು. ಯಾವುದೇ ಕ್ಯಾನ್ಸರ್ ಕಾರಕ ಪತ್ತೆ ಆಗಿಲ್ಲ. ಆದರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಮತ್ತೊಮ್ಮೆ ಟೆಸ್ಟ್ ಮಾಡೋಕ್ಕೆ ಈಗ ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಅದರ ರಿಪೋರ್ಟ್ ಏನಾಗುತ್ತೆ, ಏನು ಬರುತ್ತೆ ಅನ್ನುವಂಥದ್ದು ಕೂಡ ಕುತೂಹಲ ಆಗಿರುವಂಥದ್ದು. ಆದರೆ ಆರೋಗ್ಯ ಸಚಿವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜ್ಯದ ಜನ ಆತಂಕಕ್ಕೆ ಒಳಗಾಗೋದು ಬೇಡ, ಆ ರೀತಿ ಇದ್ರೆ ನಾವೇ ತಿಳಿಸ್ತೇವೆ, ಭಯ ಪಡೋದು ಬೇಡ ಅಂತೇಳಿ ಜನರಿಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಒಟ್ಟಾರೆ ಮೊಟ್ಟೆ ಸೇಫ್ ಅಂತ ವರದಿ ಇದೆ ಅಂತ ಆಹಾರ ಸುರಕ್ಷತಾ ಇಲಾಖೆ ಹೇಳಿದೆ. ಇತ್ತ ಆರೋಗ್ಯ ಸಚಿವರು ಮೊಟ್ಟೆ ಟೆಸ್ಟ್ಗೆ ಸೂಚನೆ ಕೊಟ್ಟಿದ್ದಾರೆ. ಆತಂಕದಲ್ಲಿ ಇರುವ ಜನರಿಗೆ ಆರೋಗ್ಯ ಇಲಾಖೆ ಮತ್ತು ಆಹಾರ ಸುರಕ್ಷತಾ ಇಲಾಖೆಯ ಲ್ಯಾಬ್ ರಿಪೋರ್ಟ್ ಏನಾಗಿರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.